ಜ್ಯೋತಿ ಬೆಳಗಿಸು ಮನದ ಜ್ಯೋತಿ ಬೆಳಗಿಸು ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು. ಓಂ ಶಾಂತಿ. ಆತ್ಮೀಯ ವೀಕ್ಷಕರೇ, ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಕಳೆದ ಸಂಚಿಕೆಯಲ್ಲಿ ಬಹಳ ಸುಂದರವಾದಂಥ ವಿಷಯ ಸಂಕಲ್ಪಕ್ಕೂ ಕರ್ಮಕ್ಕೂ ಇರುವ ಸಂಬಂಧಗಳು. ಕರ್ಮವನ್ನು ನಾವು ಸಂಕಲ್ಪದ ಪ್ರೇರಣೆಯಿಂದ ಮಾಡುತ್ತೇವೆಯೇ ಅಥವಾ ಕರ್ಮ ಮಾಡಿದ ನಂತರ ಅದು ಪದೇ ಪದೇ ನಮಗೆ ಸಂಕಲ್ಪದ ರೂಪದಲ್ಲಿ ನೆನಪು ಬರುತ್ತದೆ? ಈ ಎಲ್ಲ ವಿಷಯಗಳನ್ನು ನಾವು ಕಳೆದ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ. ಇದೇ ವಿಷಯದಿಂದ ಮತ್ತಷ್ಟು ಪ್ರಶ್ನೆಗಳನ್ನು ತಗೊಂಡು ನಮ್ಮ ಸ್ಟುಡಿಯೋಗೆ ಮತ್ತೆ ಬಂದಿದ್ದಾರೆ ಉಮಕ್ ಅವರು ಮತ್ತು ನಂದಿನಿ ಅಕ್ಕವರು. ಅವರಿಗೆ ನಾನು ಸ್ವಾಗತ ಮಾಡುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಆರಂಭಿಸೋಣ. ಅಕ್ಕ, ನನ್ನ ನೆಕ್ಸ್ಟ್ ಕ್ವಶನ್ ಆಗಿದೆ, ಪುಣ್ಯ ಕರ್ಮ ಪಾಪ ಕರ್ಮ ಇವೆರಡು ನಡುವೆ ಈ ಪರಿಭಾಷೆ ಏನು, ಇದರ ಅರ್ಥ ಒಳ ಅರ್ಥ ಏನು ಅಂತ ತಿಳ್ಕೊಂಡು. ಕರ್ಮ ಎನ್ನುವಂಥದ್ದು ಒಳ್ಳೆಯದು ಕೆಟ್ಟದ್ದು, ಪಾಪ ಪುಣ್ಯ ಈ ಎರಡರ ರೂಪದಲ್ಲೇ ನಾವು ವಿಶ್ಲೇಷಣೆ ಮಾಡ್ತೇವೆ. ಪಾಪ ಯಾವುದು ಪುಣ್ಯ ಯಾವುದು ಅಂತ ನೀವು ಕೇಳಿದಾಗ ಇವತ್ತಿನ ಒಂದು ಸಮಾಜದ ಸ್ಥಿತಿಗತಿಗಳಲ್ಲಿ ನಾವು ನೋಡಿದಾಗ ಕೆಲವರು ಯಾವುದು ಪುಣ್ಯ ಅಂತ ತಿಳ್ಕೊಳ್ತಾರೋ ಅದನ್ನ ಇನ್ನೊಬ್ಬರು ಪಾಪ ಅಂತ ತಿಳ್ಕೊಳ್ತಾರೆ. ಕೆಲವರು ಯಾವುದು ಪಾಪ ಅಂತ ತಿಳ್ಕೊಳ್ತಾರೋ ಅದನ್ನ ಮತ್ತೊಬ್ಬರು ಪುಣ್ಯ ಅಂತ ತಿಳ್ಕೊಳ್ತಾರೆ. ಆ ಕಾರಣ ಇದು ಸ್ವಲ್ಪ ಗಂಭೀರವಾದ ಪ್ರಶ್ನೆ. ಆದರೂ ಸಹ ಕರ್ಮದ ಸಿದ್ಧಾಂತದ ಅನುಸಾರ ಪರಮಾತ್ಮ ಸರ್ವಜ್ಞನು, ಜ್ಞಾನ ಸಾಗರನು, ಸರ್ವ ಕರ್ಮಗಳ ಫಲವನ್ನು ಕೊಡುವಂತಹ ಜ್ಞಾನೇಶ್ವರನು ಆಗಿರುವಂಥವನು ತಿಳಿಸಿರುವಂತಹ ಅಖಂಡವಾದ ನಿಶ್ಚಿತವಾದ ಕರ್ಮ ಸಿದ್ಧಾಂತದೊಂದಿಗೆ ನಮಗೆ ಗೊತ್ತಿರುವಂತಹ ಈಶ್ವರಿಯ ಜ್ಞಾನದ ದೃಷ್ಟಿಕೋನದಿಂದ ಹೇಳಬೇಕು ಅಂದರೆ ಪಾಪ ಪುಣ್ಯ ಎನ್ನುವಂಥದ್ದು ಆತ್ಮದ ಸ್ವಧರ್ಮದ ಮೇಲೆ ನಿರ್ಭರವಾಗುತ್ತೆ. ಯಾವುದು ಪಾಪ ಯಾವುದು ಪುಣ್ಯ ಎನ್ನುವಂಥ ಪ್ರಶ್ನೆ ಮನುಷ್ಯನಿಗೆ ಸಾವಿರಾರು ವರ್ಷಗಳಿಂದಲೇ ಇದನ್ನು ತಿಳ್ಕೊಳ್ಬೇಕು ಎನ್ನುವಂಥ ಹಂಬಲ. ಕೆಲವರು ಸನ್ನಿವೇಶದ ಅನುಸಾರ ಯಾವ ಕರ್ಮವನ್ನು ಮಾಡಿಬಿಡ್ತಾರೆ ಅದು ಪುಣ್ಯ ಅಂತ ತಿಳ್ಕೊಳ್ತಾರೆ ಅಥವಾ ಪಾಪ ಅಂತ ತಿಳ್ಕೊಳ್ತಾರೆ. ಇನ್ನು ಕೆಲವರು ಸನ್ನಿವೇಶ ಯಾವುದೇ ಆಗಲಿ ನಾವು ಯಾವುದನ್ನ ಪಾಪ ಅನ್ಕೊಂಡಿರ್ತೀವಿ ಅದು ಪಾಪನೇ, ಯಾವುದು ಪುಣ್ಯ ಅಂತ ತಿಳ್ಕೊಳ್ತೀವಿ ಅದು ಪುಣ್ಯನೇ. ಹೀಗೆ ನಾವು ವಿಶ್ಲೇಷಿಸಬೇಕಾದರೆ ಬಹಳಷ್ಟು ಉದಾಹರಣೆಗಳಿವೆ. ಈಗ ಉದಾಹರಣೆಗೆ ಒಬ್ಬರಿಗೆ ದುಃಖ ಕೊಡೋದು ಪಾಪ, ಇನ್ನೊಬ್ಬರಿಗೆ ಸಮಯಕ್ಕೆ ಸಹಾಯ ಮಾಡೋದು ಪುಣ್ಯ. ಇದು ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ತಿಳ್ಕೊಳ್ಬೋದು. ಇನ್ನೊಂದು ದೃಷ್ಟಿಕೋನದಲ್ಲಿ ನಾವು ಒಬ್ಬರಿಗೆ ದುಃಖ ಕೊಟ್ಟವು ಅಂದರೆ ಒಬ್ಬ ವ್ಯಕ್ತಿ ಪದೇ ಪದೇ ದುಃಖ ಅನುಭವಿಸೋದವನು ಈ ರೀತಿ ತಿಳ್ಕೊಳ್ತಾನೆ, ನನ್ನ ದುಃಖ ಏನು ಅಂತ ಅವನಿಗೆ ಗೊತ್ತಾಗಬೇಕಾದ್ರೆ ಅವನಿಗೆ ದುಃಖ ಸಿಗಬೇಕು. ನನ್ನ ಕಾಲಿಗೆ ಮುಳ್ಳು ಚುಚ್ಚಿದೆ ಅಂದ್ರೆ ಅವನ ಕಾಲಿಗೆ ಮುಳ್ಳು ಚುಚ್ಚಿದಾಗ ಮಾತ್ರನೇ ಅವನಿಗೆ ಗೊತ್ತಾಗುತ್ತೆ ಈ ದುಃಖ ಏನು, ಆದ್ರಿಂದ ನಾನು ಅವನಿಗೆ ದುಃಖ ಕೊಡ್ತೇನೆ ಅಂತ ತಿಳ್ಕೊಳ್ತಾನೆ. ಸಾಮಾನ್ಯವಾಗಿ ಇವಾಗ ಯೋಚನೆ ಮಾಡೋದೇ ಆ ಥರ ಅರ್ಥ ಆಯ್ತಲ್ಲ. ಇನ್ನೊಂದು ದೃಷ್ಟಿಕೋನದಿಂದ ನನಗೆ ದುಃಖ ಸಿಕ್ಕಿದ್ರು ಸಹ ನಾನು ಇನ್ನೊಬ್ಬರಿಗೆ ದುಃಖ ಕೊಡಲ್ಲ, ಯಾಕೆ ದುಃಖ ಕೊಡೋದೇ ಪಾಪ ಅಂತ ಹೇಳಿ ಮತ್ತೆ ನಾನು ದುಃಖ ಕೊಟ್ಟಾಗ ಅವರಿಂದ ಮತ್ತೆ ದುಃಖ ನನಗೆ ಸಿಗೇ ಅನ್ನುವಂತಹ ಒಂದು ಸಿದ್ಧಾಂತ ಹಲವರು ಅರ್ಥ ಮಾಡ್ಕೊಂಡಿರ್ತಾರೆ. ಇಲ್ಲಿ ನಾನು ಹೇಳಿದಂಗೆ ಪುಣ್ಯ ಪಾಪದ ಒಂದು ವಿಶ್ಲೇಷಣೆಯನ್ನ ನಮ್ಮ ಆತ್ಮದ ಸ್ವಧರ್ಮದ ಮೂಲ ತತ್ವವನ್ನ ಆ ಧರ್ಮವನ್ನ ಅರಿತುಕೊಂಡಾಗ ಮಾತ್ರ ಯಾವುದು ಪಾಪ ಯಾವುದು ಪುಣ್ಯ ಅಂತ ಗೊತ್ತಾಗುತ್ತೆ. ಈಗ ನಮ್ಮ ಸಮಾಜದ ಬಹಳಷ್ಟು ವರ್ಷಗಳ ಹಿಂದೆ ಇದ್ದಂತ ಪರಿಸರ ಸನ್ನಿವೇಶಗಳು ಬೇರೆ, ಈಗಿನ ಒಂದು ಸನ್ನಿವೇಶಗಳು ಬೇರೆ. ಆಗ ಈ ಪಾಪ ಪುಣ್ಯದ ಸಿದ್ಧಾಂತಗಳು ಬದಲಾವಣೆ ಆಗುತ್ತೆಯೇ ಅಂತ ಪ್ರಶ್ನಿಸಿಕೊಂಡಾಗ ಕೆಲವರು ಹೌದು ಅಂತಾರೆ, ಕೆಲವರು ಇಲ್ಲ ಅಂತಾರೆ. ಆದರೆ ಈಶ್ವರಿಯ ಜ್ಞಾನದ ಅನುಸಾರವಾಗಿ ಕರ್ಮದ ಸಿದ್ಧಾಂತ ನಿನ್ನೆನೂ ಒಂದೇ, ಇದೆಲ್ಲರೂ ಒಂದೇ, ನಾಳೆನೂ ಅದೇ ಆಗಿರುತ್ತೆ. ಅದು ಯಾವತ್ತೂ ಬದಲಾವಣೆ ಆಗಲ್ಲ. ಉದಾಹರಣೆಗೆ ಮಾಡಿದ್ರು ಮಹಾರಾಜ ಸೂರ್ಯ ಕಿರಣಗಳು ನಿನ್ನೆನೂ ಅಷ್ಟೇ ಬೆಳಕಿತ್ತು, ಇವತ್ತು ಅಷ್ಟೇ ಬೆಳಕಿದೆ, ನಾಳೆನೂ ಅಷ್ಟೇ ಬೆಳಕಿದೆ. ಆದರೆ ನಿನ್ನೆವರೆಗೂ ಬೆಳಕಿದ್ದು ರೈತ ಬೀಜ ಬಿತ್ತಾನೆ, ಹೊಲದಲ್ಲಿ ಸೂರ್ಯನ ಬೆಳಕು ಬೀಳುತ್ತೆ, ಒಳ್ಳೆ ಫಸಲಾಗ್ತಾ ಇತ್ತು. ಇವತ್ತು ವಿಜ್ಞಾನದ ಕಾಲದಲ್ಲಿ
ವಿಜ್ಞಾನಿಗಳು ಅದೇ ಸೂರ್ಯನ ಕಿರಣಗಳನ್ನ ಶೇಖರಿಸಿ ಬಲ್ಬ್ ಆಗಿ ಅಥವಾ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಮಾಡಿದ್ದಾರೆ. ಇನ್ನೊಬ್ಬ ವಿಜ್ಞಾನಿಗೆ ತಲೆಯಲ್ಲಿ ಇನ್ನೊಂದು ವಿಚಾರ ಬಂದಾಗ ಅದೇ ಸೂರ್ಯನ ಕಿರಣಗಳನ್ನ ಅವನು ಶೇಖರಿಸಿ ಇನ್ನೊಂದು ರೂಪದಲ್ಲಿ ಆವಿಷ್ಕಾರ ಮಾಡ್ತಾನೆ. ಇದೇ ಪ್ರಕೃತಿಯ ಶಕ್ತಿಯನ್ನ ಹಿಂದೆ ಒಂದು ಕಾಲದಲ್ಲಿ ಕೃತಯುಗ ಸತ್ಯಯುಗದಲ್ಲಿ ಜನಗಳು ಪ್ರಕೃತಿಯನ್ನ ತಮ್ಮ ಒಂದು ಸ್ನೇಹಿ, ಪರಿಸರ ಸ್ನೇಹಿ ಅಂತ ಹೇಳಿ ಇದನ್ನ ಸಾತ್ವಿಕವಾಗಿ ಬಳಸ್ಕೊಳ್ತಾ ಇದ್ರು. ಇವತ್ತಿನ ವಿಜ್ಞಾನದ ಯುಗದಲ್ಲಿ ಪ್ರಕೃತಿಯನ್ನೇ ಭೇದಿಸಿ ಪ್ರಕೃತಿಯನ್ನೇ ಅನ್ವೇಷಣೆ ಮಾಡ್ತಾ 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 ಯಾವ ಹಂತದಲ್ಲಿ ಬಂದ್ಬಿಟ್ಟಿದೀವಿ ಅಂದ್ರೆ ಪ್ರಕೃತಿಯನ್ನೂ ಸಹ ನಾವು ದುರುಪಯೋಗ ಮಾಡ್ಕೊಳ್ತಾ ಇದ್ದೀವಿ. ಮನುಷ್ಯನ ಅಹಂಕಾರಕ್ಕೆ ಪ್ರಕೃತಿಯ ಶಕ್ತಿಯನ್ನ ಬಲಿ ಮಾಡ್ತಾ ಮಾಡ್ತಾ ಅನೇಕ ವಿಕೃತ ಶಕ್ತಿಗಳನ್ನ ನಾವು ಇವತ್ತು ಸಂಶೋಧನೆ ಮಾಡಿ ಆವಿಷ್ಕಾರದ ಹೆಸರಲ್ಲಿ ವಿನಾಶದ ಅಂಚಿಗೆ ಬಂದ್ಬಿಟ್ಟಿದೆ. ಇದೇ ರೀತಿಯಲ್ಲಿ ಮನುಷ್ಯನು ಸಹ ಯಾವಾಗ ಸಾತ್ವಿಕವಾಗಿದ್ದನೋ ಆಗ ತನ್ನ ಕರ್ಮಗಳನ್ನ ಸಾತ್ವಿಕವಾಗಿ ಮಾಡ್ತಾ ಇದ್ದ, ಆಗ ಅವನು ಮಾಡಿದಂತ ಪ್ರತಿ ಕರ್ಮವೂ ಪುಣ್ಯವಾಗ್ತಾ ಇತ್ತು. ಯಾವಾಗ ಅವನಲ್ಲಿ ತನ್ನ ವಿಕೃತಿ ಅಂದ್ರೆ ಮನುಷ್ಯನಲ್ಲಿ ಯಾವಾಗ ವಿಕಾರಗಳ ಅಂಶ ಸೇರ್ತಾ ಬಂತು, ಆಗ ಅವನು ಮಾಡಿದಂತ ಕರ್ಮದಲ್ಲಿ ಪಾಪದ ಅಂಶಗಳು ಶುರುವಾಯಿತು. ಸೊ ಇಲ್ಲಿ ನಾನು ಏನ್ ಹೇಳಕ್ಕೆ ಬಯಸ್ತೀನಿ ಅಂದ್ರೆ, ಪಾಪ ಎನ್ನುವಂಥದ್ದು ಆತ್ಮದ ಸ್ವಧರ್ಮಕ್ಕೆ ವಿರುದ್ಧವಾಗಿ ಏನೇ ಕರ್ಮ ಮಾಡಿದ್ರು ಅದು ಪಾಪವೇ. ಪುಣ್ಯ ಎನ್ನುವಂಥದ್ದು ಆತ್ಮದ ಸ್ವಧರ್ಮಕ್ಕೆ ಸೀಮಿತವಾಗಿ ಆ ಒಂದು ಸ್ವಧರ್ಮದ ಗುಣಗಳಿಂದ ನೀವೇನು ಕರ್ಮ ಮಾಡ್ತೀರಾ ಅದು ಪುಣ್ಯ. ಇಲ್ಲಿ ನಾವು ತಿಳ್ಕೊಳ್ಬೇಕು ಆತ್ಮದ ಸ್ವಧರ್ಮ ಏನು, ಪರಧರ್ಮ. ಇದನ್ನೇ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳಿದ್ದಾನೆ, ಹೇ ಅರ್ಜುನ, ಸ್ವಧರ್ಮ ಸುಖದಾಯಿ, ಪರಧರ್ಮ ದುಃಖದಾಯಿ. ನೀನು ಸ್ವಧರ್ಮದಲ್ಲಿ ಸ್ಥಿತನಾದಾಗ ನಿನಗೆ ಸ್ವರ್ಗಕ್ಕೆ ಹೋಗೋ ದಾರಿ ಸಿಗುತ್ತೆ. ಪರಧರ್ಮಕ್ಕೆ ವಶವಾದಾಗ ಸಹಜವಾಗಿ ನೀನು ನರಕಕ್ಕೆ ಹೋಗ್ತೀಯಾ, ಅಂದ್ರೆ ದುಃಖ ಶಾಂತಿಗೀಡಾಗ್ತೀಯಾ. ಸೊ ಇಲ್ಲಿ ಪ್ರಶ್ನೆ ಏನಪ್ಪಾ ಅಂದ್ರೆ ಸ್ವಧರ್ಮ ಏನು. ಇವತ್ತು ಇತಿಹಾಸದಲ್ಲಿ ಅನೇಕ ಧರ್ಮ ಸ್ಥಾಪಕರಾಗ್ಲಿ, ಅನೇಕ ಬೋಧಕರಾಗ್ಲಿ, ಅನೇಕ ಇತಿಹಾಸಕರಾಗ್ಲಿ ಬಂದು ಎಲ್ಲರಿಗೂ ಹೇಳ್ತಾ ಬಂದಿದ್ದೇನು, ಪಾಪ ಯಾವುದು ಪುಣ್ಯ ಯಾವುದು. ಮನುಷ್ಯನಲ್ಲಿ ಯಾವಾಗ ಈರ್ಷೆ ಬಂತು, ಅವನು ಬೇರೆಯವರ ಖುಷಿಯನ್ನು ಹಾಳು ಮಾಡ್ತಾ ಬಂದ. ಆಗ ಬುದ್ಧ ಬಂದ, ನೋಡಪ್ಪ ಬೇರೆಯವ್ರಿಗೆ ದುಃಖ ಕೊಡ್ಬೇಡ ಅಂತ ಹೇಳ. ದುಃಖನೇ ಎಲ್ಲಾ ದುಃಖಕ್ಕೆ, ಆಸೆ ದುಃಖಕ್ಕೆ ಕಾರಣ ಅಂತ. ಮನುಷ್ಯನಲ್ಲಿ ಪ್ರಲೋಭನೆ ಶುರುವಾಯ್ತು. ರಾಜ ಅಶೋಕ ಕಳಿಂಗ ಯುದ್ಧ ಮಾಡ್ದ, ಎಲ್ಲರನ್ನು ನಿರ್ನಾಮ ಮಾಡ್ದ. ಯಾಕೆ, ನಾನು ರಾಜ, ನನಗಿಂತ ದೊಡ್ಡ ರಾಜ ಇರಬಾರ್ದು ಅಂತ ಮಹಾಯುದ್ಧ ಮಾಡ್ದ. ಆದರೆ ಪರಿಣಾಮ ಏನಾಯ್ತು, ಪಶ್ಚಾತ್ತಾಪ. ಯಾಕೆ, ಪರಧರ್ಮಕ್ಕೆ ಒಳಗಾಗಿ ಕರ್ಮ ಮಾಡ, ಅಂದ್ರೆ ಸ್ವಧರ್ಮಕ್ಕೆ ವಿರುದ್ಧವಾದ ಕಾರ್ಯವನ್ನ ಮಾಡಿದ. ಅದರ ಎಂಡ್ ರಿಸಲ್ಟ್ ಈಸ್ ಅನ್ಹ್ಯಾಪಿನೆಸ್. ಸೊ ಹೌ ಟು ಅನಲೈಸ್ ವೆದರ್ ಐ ಆಮ್ ಡೂಯಿಂಗ್ ಪುಣ್ಯ ಆರ್ ಪಾಪ ಅಂದ್ರೆ ನೀವು ಇಷ್ಟೇ ತಿಳ್ಕೊಳ್ಳಿ, ನಾನು ಮಾಡುವಂತ ಕರ್ಮದಿಂದ ನನಗೆ ಖುಷಿ ಆಗ್ತಾ ಇದೆಯಾ, ಆ ಕರ್ಮದಿಂದ ಬೇರೆಯವ್ರಿಗೂ ಖುಷಿ ಆಗ್ತಾ ಇದೆ. ಇವಾಗ ಒಂದು ನಾನ್ ಮಾಡೋ ಕರ್ಮದಿಂದ ಖುಷಿ ಆಗ್ತಾ ಇದೆ ಅಂತ ಅನ್ವೇಷಣೆ ಮಾಡ್ಬೇಕಾದಾಗ, ಹೌದು ನಾನು ಮಾಡೋದು ಎಲ್ಲಾ ಕರ್ಮ ನನಗೆ ಖುಷಿನೇ ಅಂತ ಹೇಳ್ಬೋದು. ಇವಾಗ ಕುಡಿದ್ಬಿಟ್ಟು ಬಂದಿರೋನು ನನಗೆ ಖುಷಿ ಸಿಗ್ತಾ ಇದೆ, ಸೊ ಐ ಆಮ್ ಡ್ರಿಂಕಿಂಗ್ ಅಂತ ಹೇಳ್ಬೋದು. ನೋ, ಅದರಿಂದ ಬೇರೆಯವ್ರ ದುಃಖ. ನಾನು ಮಾಡುವಂತ ಕರ್ಮ ನನಗೂ ಒಳಿತಿರ್ಬೇಕು, ನನ್ನ ಮನೆಯಲ್ಲಿರುವಂತವ್ರು ಒಳಿತಾಗ್ಬೇಕು, ನನ್ನ ಸಮಾಜದಲ್ಲಿ ಒಳಿತಾಗ್ಬೇಕು, ನನ್ನ ಸುತ್ತಮುತ್ತ ಇರುವ ಪರಿಸರನು ಒಳಿತಾಗ್ಬೇಕು. ಆಗ ಮಾತ್ರ ಆ ಕರ್ಮ ಸಾತ್ವಿಕ ಕರ್ಮ, ಪುಣ್ಯ ಕರ್ಮ ಅಂತ ಹೇಳೋದು. ಈ ಪುಣ್ಯ ಪಾಪಗಳ ಅರಿವು ಒಂದು ವೈಯಕ್ತಿಕ ಲೆವೆಲ್ ಅಲ್ಲಿ ಅರ್ಥ ಮಾಡ್ಕೋಬೇಕು, ಎರಡನೇದು ಸಾಮಾಜಿಕ ಲೆವೆಲ್ ಅಲ್ಲಿ ಅರ್ಥ ಮಾಡ್ಕೋಬೇಕು. ವೈಯಕ್ತಿಕ ಲೆವೆಲ್ ಅಂದ್ರೆ ಅರ್ಥ ಏನು, ನಾನು ನನ್ನ ಪರಿವಾರ. ಓಕೆ, ಸೊ ಈ ಒಂದು ಕರ್ಮ ನಾನು ಏನ್ ಮಾಡ್ತೀನಿ, ನನ್ನ ಕರ್ಮದಿಂದ ನನ್ನ ಮಕ್ಕಳಾಗ್ಲಿ, ನನ್ನ ಜೊತೆಲಿರುವಂತಾಗ್ಲಿ, ತಂದೆ ತಾಯಿಗಳು, ಹಸ್ಬೆಂಡ್ ಯಾರೆಲ್ಲ ಇರ್ತಾರೆ, ಆ ಕರ್ಮದಿಂದ ಅವರಿಗೆ ಪಾಸಿಟಿವ್ ಯಾವ ಒಂದು ರಿಸಲ್ಟ್ ಸಿಗುತ್ತೆ, ಅದು ಅವರಿಗೆ ಒಳ್ಳೇದಾಗ್ತಾ ಇದೆಯಾ. ಎರಡನೇದು, ನನ್ನ ಕರ್ಮದಿಂದ ನನ್ನ ಪರಿಸರ. ಉದಾಹರಣೆಗೆ ಒಬ್ಬ ವ್ಯಕ್ತಿ ಹೇಗೆ, ಇವತ್ತಿನ ಒಂದು ಸಮಾಜದ ಉದಾಹರಣೆ ಹೇಳ್ತೀನಿ ನಾನು, ಹೇಗೆ ಬೇಕಂದ್ರೆ ಹಂಗೆ ಡ್ರೆಸ್ ಮಾಡ್ಕೊಂಡು ಹೋಗ್ಬೋದು, ನಿಮ್ದು ಸ್ವ ಇಚ್ಛೆ ತಾನೆ. ಹೌದು, ಇವತ್ತಿನ ನಮ್ಮ ಸಮಾಜದ ಪರಿಸ್ಥಿತಿ ಏನಾಗ್ತಿದೆ ಅಂದ್ರೆ, ಪೊಲೀಸರು ಅಡ್ವರ್ಟೈಸ್ಮೆಂಟ್ ಅಲ್ಲಿ ದೊಡ್ಡವರು ಎಲ್ಲರೂ ಏನ್ ಹೇಳ್ತಿದ್ದಾರೆ, ಹೆಣ್ಮಕ್ಳು ಕರೆಕ್ಟ್ ಆಗಿ ಡ್ರೆಸ್ ಮಾಡ್ಕೊಂಡು ಹೋಗ್ಬೇಕು. ಯಾಕೆ ಹೇಳಿ, ಕ್ರೈಮ್ಸ್ ಜಾಸ್ತಿ ಆಗ್ತಾ ಇದೆ. ಇವಾಗ ಕ್ರೈಮ್ ಮಾಡೋನು ತಪ್ಪಿತಸ್ಥನ, ಅಥವಾ ಇವರು ಸ್ವ ಇಚ್ಛೆಯಿಂದ ನಂದು ಜೀವನ ಅಪ್ಪ, ನಾನು ಹೆಂಗ್ ಬೇಕಾದ್ರೂ ಡ್ರೆಸ್ ಮಾಡ್ಕೊಂಡು ಹೋಗ್ತೀನಿ ಅಂತ ಇವ್ರದ್ದು ತಪ್ಪ. ಹಿಯರ್ ಇಂಟರ್ ರಿಲೇಷನ್ ಇಸ್ ದೇರ್ ವಿತ್ ಇಂಟರ್ ಆಕ್ಷನ್. ಸೊ ನಾವು ಮನುಷ್ಯರು ಏನ್ ಕರ್ಮ ಮಾಡ್ತೇವೆ, ಕೆಲವು ಕರ್ಮ ನಮ್ಮ ಮನೆಯಲ್ಲಿ ಮಾತ್ರ ಪ್ರಭಾವ ಬೀಳುತ್ತೆ, ಆದ್ರೆ ಕೆಲವು ಕರ್ಮಗಳು ನಮ್ಮ ಸಮಾಜದ ಸುತ್ತಮುತ್ತ ಪ್ರಭಾವ ಬೀಳುತ್ತೆ. ಉದಾಹರಣೆಗೆ ಒಬ್ಬ ರಾಜ ಇದ್ದಾನೆ, ರಾಜ ಮೀನ್ಸ್ ರಾಜ, ಕಿಂಗ್. ಅವನಿಗೆಲ್ಲ ಅಧಿಕಾರ ಉಂಟು, ನನಗೆಲ್ಲ ಅಧಿಕಾರ ಇದೆ ಅಂತ ಹೇಳಿ ಮನುಷ್ಯನ ಒಂದು ಕೆಲವೊಂದು ಕಟ್ಟಳೆಗಳನ್ನ ಬಿಟ್ಟು
ತನ್ನ ಸ್ವಧರ್ಮವನ್ನು ಬಿಟ್ಟು ಏನು ಬೇಕಾದರೂ ಅವನು ಮಾಡಬರಬಹುದು ಅಂತ ಹೇಳಿ ಕೆಲವರಿಗೆ ವಂಚನೆ ಮಾಡ್ತಾನೆ, ಕೆಲವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾನೆ, ಕೆಲವ್ರ ಮೇಲೆ ಅತ್ಯಾಚಾರ ಮಾಡ್ತಾನೆ, ಕೆಲವ್ರ ಮೇಲೆ ಭ್ರಷ್ಟಾಚಾರ ಮಾಡ್ತಾನೆ ಅಂದ್ರೆ ಈಸ್ ಇಟ್ ರೈಟ್ ಆರ್ ರಾಂಗ್ ಅಂದ್ರೆ ಹೌ ಡು ಯು ಅನಲೈಸ್? ಐ ಆಮ್ ಎ ಕಿಂಗ್, ಐ ಕ್ಯಾನ್ ಡೂ ಎವ್ರಿಥಿಂಗ್. ಓಕೆ, ಯು ಡೂ ಎವ್ರಿಥಿಂಗ್, ಬಟ್ ಎಂಡ್ ರಿಸಲ್ಟ್ ವಿಲ್ ಬಿ ನೆಗೆಟಿವ್. ಯಾಕೆಂದ್ರೆ ರಾಜಧರ್ಮ ಏನಪ್ಪಾ ಅಂದ್ರೆ ಅವನು ತನ್ನ ಪ್ರಜೆಗಳನ್ನ ಸಂರಕ್ಷಿಸಬೇಕೇ ವಿನಃ ಅವರನ್ನ ದಬ್ಬಾಳಿಕೆ ತರಬಾರದು. ನೆಕ್ಸ್ಟ್ ಇನ್ನೊಂದು ರೀತಿಯಲ್ಲಿ ನಾವು ನೋಡಿದಾಗ ರಾಜಧರ್ಮ ಪ್ರಜೆಗಳನ್ನ ರಕ್ಷಣೆ ಮಾಡಬೇಕು. ಸೊ ನನ್ನ ರಾಜ್ಯಕ್ಕೆ ಬೇರೆಯವರು ಆಕ್ರಮಣ ಮಾಡಿದಾಗ ಈ ರಾಜನ ಕರ್ತವ್ಯ ಏನು? ರಕ್ಷಣೆ ಮಾಡೋದು. ಸೊ ಹಿ ವಿಲ್ ಫೈಟ್ ವಿತ್ ಅನದರ್ ಕಿಂಗ್. ಆ ಒಂದು ಸನ್ನಿವೇಶದಲ್ಲಿ ಸುಮಾರು ಜನ ಸೇನೆಗಳು ಅವರು ಸಾಯಿಸಬಹುದು, ಅಥವಾ ಅವರು ಸತ್ತೋಗ್ಬೋದು, ಅಥವಾ ಅವರ ಪ್ರಾಣವನ್ನ ಕಳ್ಕೋಬಹುದು. ಅಂತ ಸನ್ನಿವೇಶದಲ್ಲಿ ರಾಜಧರ್ಮ ಏನ್ ಹೇಳುತ್ತೆ? ನನ್ನ ಪ್ರಜೆಗಳ ರಕ್ಷಣೆಗಾಗಿ ಮಾತ್ರ ನಾನು ಕೆಲಸ ಮಾಡಿದೆ. ಆದ್ರೆ ಅದು ಯಾವಾಗ? ಬಿಫೋರ್ ದಟ್ ಯುದ್ಧ ಬೇಡ. ಅವರವರ ಇಬ್ಬರ ಒಂದು ಸನ್ನಿವೇಶದಲ್ಲಿ ಮಾತುಕತೆ ಮಾಡಿ ಒಬ್ಬರೊಬ್ಬರಿಗೆ ಖುಷಿ ಪಡಿಸುವಂತಹ ಸಂದರ್ಭಗಳು ಆಗಿರ್ಬೇಕು. ಅಲ್ಲಿ ಅವರು ಬಗ್ಗದೆ ಇದ್ದಾಗ ಎಂಡ್ ರಿಸಲ್ಟ್ ವಿಲ್ ಬಿ ಓಕೆ, ವಿ ಹ್ಯಾವ್ ಟು ಡೂ ದ ವಾರ್ ಅಂತ ಹೇಳಿ. ಅಂತ ಸನ್ನಿವೇಶಗಳಲ್ಲಿ ನಾವು ಒಬ್ಬ ರಾಜನಿಗೆ ಅದು ಪಾಪ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಸನ್ನಿವೇಶದ ಲೆಕ್ಕದಲ್ಲಿ ಅಲ್ಲಿ ಕರ್ತವ್ಯ ಮಾತ್ರ ಅವನು ಮಾಡಿದ್ದಾನೆ. ಆದ್ರಿಂದ ಇವತ್ತಿನ ಪರಿಸರದಲ್ಲಿ ನಾವು ಸೆಲ್ಫ್ ಡಿಫೆನ್ಸ್ ಅಂತ ಹೇಳ್ತೀವಿ. ಆದರೆ ವಾಸ್ತವಿಕವಾಗಿ ಇದೆಲ್ಲ ಯಾಕೆ ಪರಿಸರದಲ್ಲಿ ಚೇಂಜಸ್ ಆಗ್ತಾ ಇದೆ ಅಂದ್ರೆ ಮನುಷ್ಯನ ಮನೋವೃತ್ತಿಗಳು ಬದಲಾಗ. ಇವತ್ತು ನಾವು ಕ್ರೋರ್ಸ್ ಆಫ್ ರುಪೀಸ್ ಓನ್ಲಿ ಮಿಲಿಟರಿಗೆ, ಸೆಕ್ಯೂರಿಟಿಗೆ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಇದಕ್ಕೆ ಮೂಲ ಕಾರಣ ಏನು? ಓನ್ಲಿ ಸೆಕ್ಯೂರಿಟಿ ವೈಸ್ ನಾವು ಎಷ್ಟೋ ಜೀವಗಳನ್ನ ಸಾಯಿಸ್ತಾ ಇದ್ದೀವಿ. ಕಾರಣ ಏನಪ್ಪಾ ಅಂದ್ರೆ ಮನುಷ್ಯ ತನ್ನ ಸ್ವಧರ್ಮವನ್ನು ಮಾಡ್ತಿದ್ದಾನೆ. ಏನದು ಸ್ವಧರ್ಮ ಅಂದಾಗ ಆತ್ಮದ ಸ್ವಧರ್ಮವೇ ಶಾಂತಿ ಮತ್ತು ಪವಿತ್ರ. ಮುಖ್ಯವಾಗಿ ನಾವು 7 ಮುಖ್ಯ ಗುಣಗಳನ್ನ ಇಲ್ಲಿ ನೆನಪು ಮಾಡ್ಕೋಬೇಕು. ಹೇಗೆ ಒಂದು ರೈನ್ಬೋನಲ್ಲಿ 7 ಕಲರ್ಗಳು ಕಾಣಿಸುತ್ತೆ, ಅದೇ ರೀತಿ ಆತ್ಮದ ಸ್ವಧರ್ಮವು ಸಹ 7 ಗುಣಗಳಲ್ಲಿ ಸೀಮಿತ. ಒಂದು ಮೊಟ್ಟ ಮೊದಲನೇದು ಆತ್ಮ ಶಾಂತಿ. ಶಾಂತಿ ಒಂದು ಶಕ್ತಿ. ಈ ಶಾಂತಿಯನ್ನ ಭಂಗ ಮಾಡಿಕೊಂಡಾಗ ಮನುಷ್ಯನಲ್ಲಿ ಕೋಪ ಬರ್ತದೆ. ಸೊ ನನ್ನಲ್ಲಿ ಶಾಂತಿ ಇದ್ದಾಗ ನಾನು ಬೇರೆಯವರಿಂದ ಏನ್ ಬಯಸ್ತೀನಿ? ಶಾಂತಿಯನ್ನು ಬಯಸ್ತೀನಿ. ಆದ್ರೆ ಇವತ್ತು ಯಾರ ಹತ್ರ ಶಾಂತಿ ಇದೆ? ಯಾರ ಹತ್ರನೂ ಇಲ್ಲ. ಆದ್ರಿಂದ ಒಬ್ಬರೊಬ್ಬರಿಗೆ ಕಚ್ಚಾಡ್ತಾರೆ, ಒಬ್ಬರೊಬ್ಬರಿಗೆ ಇಲ್ಲ. ಸೊ ಟು ಸ್ಟಾಪ್ ದಿಸ್ ನೆಗೆಟಿವ್ ಆಕ್ಷನ್ ವಿಚ್ ಇಸ್ ಕಾಲ್ಡ್ ಸಿನ್, ಮನುಷ್ಯ ತನ್ನ ಸ್ವಾರ್ಥವನ್ನ ಪೂರೈಸಿಕೊಳ್ಳಿಕ್ಕೆ ಅನೇಕ ಪಾಪಗಳನ್ನ ಮಾಡಿ ಅದು ಪಾಪ ಅಲ್ಲ ಅಂತ ಸಿದ್ಧ ಮಾಡ್ತಾನೆ. ಉದಾಹರಣೆಗೆ ಇಲ್ಲಿ ರಾಜ ಇನ್ನೊಂದು ರಾಜನನ್ನ ಎದುರಿಸಲಿಕ್ಕೆ ಅವನು ಯುದ್ಧ ಮಾಡ್ದ. ಯಾತಕ್ಕೆ ಅಂದ್ರೆ ತನ್ನ ಒಂದು ಪ್ರಜೆಗಳನ್ನ ರಕ್ಷಣೆ ಮಾಡಿಕೊಳ್ಳಿಕ್ಕೆ. ಆದ್ರೆ ಇನ್ನೊಂದು ಕಡೆ ಒಬ್ಬ ವ್ಯಕ್ತಿ ತನ್ನ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಒಂದು ಪ್ರಾಣಿಯನ್ನ ಹಿಂಸೆ ಮಾಡ್ದ, ಬಲಿ ಮಾಡ್ದ. ಅದು ಪಾಪ, ಇದು ಪಾಪ ಅಲ್ಲ. ಯಾಕೆಂದ್ರೆ ಇಲ್ಲಿ ಪರ್ಪಸ್ ಬೇರೆ ಆಯ್ತು. ಇದು ಸ್ವಾರ್ಥ, ಇದು ನಿಸ್ವಾರ್ಥವಾಯ್ತು. ಸೊ ಹೀಗೆ ನೋಡಿದಾಗ ಮನುಷ್ಯ ತನ್ನ ಒಂದು ಧರ್ಮ, ತನ್ನ ಸ್ಥಾನ, ತನ್ನ ಒಂದು ಸ್ಥಿತಿ ಅನುಸಾರವಾಗಿ ಕೆಲವೊಂದು ಸನ್ನಿವೇಶಗಳಲ್ಲಿ ಯಾವುದನ್ನ ಮಾಡಬೇಕು ಮಾಡಬಾರ್ದು ಅಂತ ಯೋಚನೆ. ಉದಾಹರಣೆಗೆ ಅನೇಕರು ತಿಳ್ಕೊಳ್ತಾರೆ ಪುಣ್ಯ ಮಾಡೋದು ಅಂತಂದ್ರೆ ಬಡವರಿಗೆ ದಾನ ಮಾಡೋದು, ಪುಣ್ಯ ಮಾಡೋದು ಅಂತಂದ್ರೆ ಅನೇಕ ಪ್ರಕಾರದಲ್ಲಿ ಅನ್ನದಾನ ಮಾಡ್ತಾರೆ, ನೇತ್ರದಾನ ಮಾಡ್ತಾರೆ. ಈ ತರ ದಾನ ಧರ್ಮ ಮಾಡೋದ್ರಿಂದ ನಾವು ಪುಣ್ಯಾತ್ಮರಾಗ ಪಡ್ಕೊತೀವಿ ಅಂತ ಹೇಳಿ. ಆದ್ರೆ ವಾಸ್ತವಿಕವಾಗಿ ದಾನ ನಾವು ಯಾರಿಗೆ ಮಾಡ್ತಾ ಇದ್ದೀವಿ? ಆ ವ್ಯಕ್ತಿಗೆ ನಾವು ದಾನ ಮಾಡೋದ್ರಿಂದ ಅವನದ್ದು ಏನಾದ್ರೂ ಉನ್ನತಿ ಆಗ್ತಾ ಇದೆಯಾ, ಅಥವಾ ಅವನು ಬೇಡವಂತವನು ಬೇಡವನಾಗೇ ಉಳಿದಿದ್ದಾನ? ನಾನಿವತ್ತು ಕೊಡೋದ್ರಿಂದ ಅವನು ಬಡವನಾಗೇ ಉಳಿತಾನ, ಅಥವಾ ಅವನು ಉನ್ನತಿ ಪಡ್ಕೊಂತ ಇದ್ದಾನ? ಅವನು ನಾನು ಕೊಡುವಂತ ಹಣದಿಂದ, ನಾನು ಕೊಡುವಂತ ದಾನದಿಂದ ಅವನು ಏನ್ ಕರ್ಮ ಮಾಡಿ ಏನು ಪ್ರತಿಫಲ ತಗೊಳ್ತಾ ಇದ್ದಾನೆ? ಇದರ ವಿಮರ್ಶೆ ಯಾರು ಮಾಡೋದಿಲ್ಲ. ಅಂದ್ರೆ ನಾವು ವಿಮರ್ಶೆ ಮಾಡಿ ಮಾಡ್ಬೇಕು ಅಂತ ಖಂಡಿತ. ಯಾಕೆ ಅಂತಂದ್ರೆ ನಾನು ಮಾಡುವಂತ ಕರ್ಮದ ಪರಿಣಾಮ ಯಾರ ಜೊತೆ ಮಾಡ್ತೀನಿ ಅವರ ಜೊತೆನೂ ನನಗೆ ಪರಿಣಾಮ ಸಿಗುತ್ತೆ. ಆದ್ರಿಂದ ಪಾಪ ಪುಣ್ಯದ ಒಂದು ಪರಿಭಾಷೆ ಬಹಳ ಆಳವಾಗಿದೆ. ಒಟ್ಟಾರೆ ನಾವು ಏನ್ ತಿಳ್ಕೋಬೇಕು ಇದರಲ್ಲಿ ಅಂತಂದ್ರೆ, ನಾನು ಮಾಡುವಂತ ಕರ್ಮ ಪಾಸಿಟಿವ್ ಆಗಿದೆ, ಪುಣ್ಯ ಸಂಪಾದಿಸಬೇಕು ಅಂತಂದ್ರೆ ನಾನು ಮಾಡುವಂತಹ ಒಂದು ದಾನ ಧರ್ಮದಿಂದಾಗ್ಲಿ, ಸಹಾಯದಿಂದ ಆಗ್ಲಿ, ಅಥವಾ ನನ್ನ ಕರ್ತವ್ಯ ನಿಭಾಯಿಸೋದ್ರಲ್ಲಿ ಎಲ್ಲೂ ಸಹ ನಾನು ಬೇರೆಯವ್ರಿಗೆ ಅಹಿತ ಮಾಡ್ತಾ ಇಲ್ಲ ತಾನೆ. ಮತ್ತು ಸರ್ಟನ್ ರೂಲ್ಸ್ ಆಫ್ ದ ನೇಚರ್,
ಈ ಒಂದು ಪ್ರಕೃತಿಯ ಜಗತ್ತಿನಲ್ಲಿ ಕೆಲವೊಂದು ಅಡ್ಡಲವಾದಂಥ ನಿಯಮಗಳಿವೆ. ಆ ನಿಯಮಗಳೇನು? ಪರಮಾತ್ಮ ನಮಗೆ ಈ ಒಂದು ಸೃಷ್ಟಿ, ಇವಾಗ ಮನುಷ್ಯನ ಇತಿಹಾಸದಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಸಮಯೋಚಿತವಾಗಿ ಕೆಲವೊಂದು ನಿಯಮಗಳನ್ನ ನಾವೇ ರೂಪಿಸ್ಕೊಂಡ್ಬಿಟ್ಟಿದ್ದೀವಿ. ಒಂದರಲ್ಲಿ ಏನು ಬೋಧನೆ ಮಾಡ್ತಾರೆ, ಭಗವಂತ ಈ ಸೃಷ್ಟಿಯೆಲ್ಲ ಮನುಷ್ಯನಿಗೆ ಕೊಟ್ಟಿರೋದು, ಆದ್ರಿಂದ ಯು ಎಂಜಾಯ್. ಓಕೆನಾ? ಸೊ ಯಾವ ರೀತಿ ನಿಮ್ಗೆ ಏನ್ ಬೇಕೋ ತಿನ್ನು, ಏನ್ ಬೇಕೋ ಕುಡಿ, ಯಾರನ್ನ ಬೇಕಾದ್ರೂ ಹಿಂಸೆ ಮಾಡು, ಯಾವ್ದನ್ನ ಬೇಕಾದ್ರೂ ಸಾಯಿಸಿ, ನೋ ಪ್ರಾಬ್ಲಮ್, ಬಿಕಾಸ್ ಎವ್ರಿಥಿಂಗ್ ಈಸ್ ಫಾರ್ ಯು. ಸೊ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಸ್ವಯಂ ಪರಪಿತ ಪರಮಾತ್ಮ ಜ್ಞಾನವನ್ನ ತಿಳಿಸ್ತಾ ನಮಗೆ ಪಾಪ ಪುಣ್ಯದ ಅರಿವನ್ನ ಕೊಡ್ತಾ ಇದ್ದಾನೆ. ಇದರಲ್ಲಿ ಸಮಯೋಚಿತವಾಗಿ ಕೆಲವೊಂದು ಸನ್ನಿವೇಶಗಳಲ್ಲಿ ನಮ್ಮ ಹಿರಿಯರಾಗಲಿ ಅನೇಕ ಬೋಧಕರಾಗಲಿ ಒಂದೊಂದು ಪ್ರಕಾರದ ಒಂದು ವಿಚಾರವನ್ನ ಜಗತ್ತಿಗೆ ಕೊಡ್ತಾ ಆ ಸಮಯದ ಅನುಸಾರ ಕೆಲವು ನಿಯಮಗಳನ್ನ ಮಾಡ್ಕೊಂಡಿದ್ದಾರೆ. ಆದರೆ ಪರಮಾತ್ಮ ಸರ್ವಾತ್ಮರ ತಂದೆ ತಿಳಿಸ್ತಾ ಇದ್ದಾನೆ, ಮಕ್ಕಳೇ ಆತ್ಮದ ಸ್ವಧರ್ಮದಲ್ಲಿ ಸ್ಥಿತನಾಗಿ ಕರ್ಮ ಮಾಡಿದಾಗ ಅದು ಪುಣ್ಯವಾಗ್ತದೆ. ಆತ್ಮದ ಪರಧರ್ಮ ಅಂದ್ರೆ ಅರ್ಥ ಏನು? ದೇಹದ ಧರ್ಮ ಅಂದ್ರೆ ದೇಹದ ಭೋಗನೆಗಾಗಿ, ತನ್ನ ಸ್ವಾರ್ಥಕ್ಕಾಗಿ ಸಮಯೋಚಿತವಾಗಿ ತನ್ನ ಒಂದು ಹಂಬಲವನ್ನ, ತನ್ನ ಆಸೆ ಆಕಾಂಕ್ಷೆಗಳನ್ನ ಪೂರ್ಣ ಮಾಡ್ಕೊಳ್ಳಿಕ್ಕೆ ಇನ್ನೊಂದು ವಸ್ತುವನ್ನ, ಇನ್ನೊಬ್ಬ ವ್ಯಕ್ತಿಯನ್ನ ಹಿಂಸೆ ಮಾಡಿಯಾದ್ರೂ ನಾನು ಖುಷಿ ಪಡಬೇಕು ಅನ್ನುವಂಥ ಮನೋವೃತ್ತಿಯಿಂದ ನಾವು ಏನೇ ಮಾಡಿದ್ರೂ ಸಹ ಅದು ಪಾಪ. ಹಾಗಾಗಿ ಆತ್ಮದ ಸ್ವಧರ್ಮದಲ್ಲಿ ಶಾಂತಿ, ಪ್ರೀತಿ, ಜ್ಞಾನ, ಶಕ್ತಿ, ಆನಂದ, ಪವಿತ್ರತೆ, ದಿವ್ಯತೆ, ಈ 7 ಗುಣಗಳ ಒಂದು ಸಮೂಹವೇ ಸ್ವಧರ್ಮ. ಇದರಲ್ಲಿ ನೋಡಿ, ಆತ್ಮ ಜ್ಞಾನ ಸ್ವರೂಪ ಅಂತಂದಾಗ, ಆತ್ಮದ ಸ್ಮೃತಿಯಲ್ಲಿದ್ದಾಗ ನಾವು ಯಾರನ್ನೂ ಸಹ ನಮ್ಮವರಲ್ಲ ಅಂತಾಗ್ಲಿ, ಅವರ ಜೊತೆ ಕ್ರೋಧ ಆಗ್ಲಿ, ಈರ್ಷೆ ಆಗ್ಲಿ, ದ್ವೇಷದಿಂದ ಆಗ್ಲಿ, ಅಥವಾ ಅವ್ರ ಹತ್ರ ಇರೋದು ನಾನು ಕಸಿದ್ಕೊಂಡ್ಬಿಡ್ಬೇಕು ಅಂತ ಆಗ್ಲಿ, ಅಥವಾ ನಾನೇ ಎಲ್ಲರಿಗಿಂತ ದೊಡ್ಡವನಾಗಿರ್ಬೇಕನ್ನುವಂತ ಅಹಂಭಾವ ಆಗ್ಲಿ, ಇದೆಲ್ಲವೂ ಸಮಾಪ್ತಿ ಆಗುತ್ತೆ. ಇವತ್ತು ಪಾಪಗಳು ಏನಕ್ಕೆ ಆಗ್ತಾ ಇದೆ ಮನುಷ್ಯನಲ್ಲಿ ಅಂದ್ರೆ ಈ ಒಂದು ವಿಕೃತಗಳಿಂದ. ಇದರಿಂದ ನಾವು ರಕ್ಷಣೆ ಮಾಡ್ಕೋಬೇಕು ಅಂದ್ರೆ ನಾವು ಆತ್ಮನ ಸ್ವಧರ್ಮದಲ್ಲಿ ಸ್ಥಿತರ. ಆದ್ರಿಂದ ಇದುವರೆಗೂ ಅನೇಕ ಪುಸ್ತಕಗಳಿರ್ಬೋದು, ಅನೇಕ ಬೋಧಕರಿರ್ಬೋದು, ಯಾರೇ ಹೇಳಿದ್ದಾರೆ, ಬಹುಶಃ ಕೆಲವೊಂದು ಸಮಯೋಚಿತವಾಗಿ ಹೇಳಿರ್ಬೋದು, ಆದರೆ ಅದನ್ನ ಪುನಃ ನಾವು ಬದಲಾವಣೆ ಮಾಡ್ಕೊಳ್ಬೇಕಾಗತ್ತೆ. ಒಂದು ವೇಳೆ ನಮ್ಮನ್ನ ನಾವು ಪುಣ್ಯಾತ್ಮರನ್ನಾಗಿ ಪರಿವರ್ತನೆ ಮಾಡಬೇಕಾಗುತ್ತೆ. ಈ ರೀತಿ ಹೇಳುವ ಹಾಗಿಲ್ಲ, ನಮ್ಮ ಮನೆಯಲ್ಲಿ ಹಿಂಗೆ ಮಾಡ್ತಾ ಇದ್ರು, ನಮ್ಮ ವಂಶಸ್ತ್ರ ಮಾಡ್ತಾ ಇದ್ರು, ಇದು ಪರಂಪರೆಯಿಂದ ಬಂದಿದೆ. ಓಕೆ, ಪರಂಪರೆಯಿಂದ ಬಂದಿರ್ಬೋದು, 100 ವರ್ಷಗಳಿಂದಾನೇ ಬಂದಿರ್ಬೋದು, ಸಿದ್ಧಾಂತನೇ. ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಸೂರ್ಯ ಒಂದು ಕಡೆ ಇರ್ತಾನೆ, ಆ ಸೂರ್ಯನ ಸುತ್ತಲೂ ಭೂಮಿ ತಿರುಗುತ್ತೆ ಅನ್ನುವಂಥ ಸತ್ಯವನ್ನ ಎಷ್ಟೋ ವರ್ಷಗಳ ಹಿಂದೆನೆ ಗೆಲಿಲಿಯೋ ಹೇಳಿದ್ದ. ಆದರೆ ಆ ಸಮಯದಲ್ಲಿ ಅವನನ್ನೆಲ್ಲರೂ ಹುಚ್ಚ ಅಂದ್ರು. ಇವತ್ತು ವಿಜ್ಞಾನ ಅನೇಕ ಉದಾಹರಣೆಗಳಿಂದ, ಅನೇಕ ನಿದರ್ಶನಗಳಿಂದ ಹೌದು ಸೂರ್ಯ ಸುತ್ತೋದಿಲ್ಲ, ಸೂರ್ಯನ ಸುತ್ತ ಭೂಮಿನೇ ಸುತ್ತುತ್ತೆ ಅಂತ ಜಗತ್ತಿಗೆ ತೋರಿಸಿದಾಗ ಇವತ್ತು ಅವನೇ ಮಹಾಮಹಿಮ ಅಂತ ಪೂಜೆ ಮಾಡ್ತೀವಿ. ಆದರೆ ಅವತ್ತು ಸೂರ್ಯ ಒಂದು ಕಡೆ ಇತ್ತು, ಅವತ್ತು ಭೂಮಿ ತಿರುಗ್ತಾ ಇತ್ತು. ಇವತ್ತು ಸೂರ್ಯ ಒಂದು ಕಡೆ ಇದೆ, ಭೂಮಿ ತಿರುಗ್ತಾ ಇದೆ. ನಾಳೆನೂ ಸೂರ್ಯ ಒಂದು ಕಡೆ ಇರುತ್ತೆ, ನಾಳೆನೂ ಭೂಮಿ ತಿರುಗುತ್ತೆ. ಸಿದ್ಧಾಂತ ಬದಲಾವಣೆ ಆಗಲ್ಲ, ಮನುಷ್ಯರು ಬದಲಾವಣೆ ಆಗ್ಬೋದು, ಮನುಷ್ಯನ ವಿಚಾರಗಳು ಬದಲಾವಣೆ ಆದ್ರೂ ಕರ್ಮದ ಸಿದ್ಧಾಂತ ಏನಿದೆ ಅದು ಸದಾ ಇರ್ತದೆ. ಕೆಲವರು ಹೇಳ್ತಾರೆ ನಮ್ಮಲ್ಲಿ ಇಂತಹ ಒಂದು ಪರಂಪರೆ ನಡೀತಾ ಇದೆ, ಇಂಥ ವಾಡಿಕೆ ಇದೆ, ಇಂತಹ ಪರಂಪರೆನ ನಾವು ಬಿಟ್ಕೊಡಕ್ ಆಗಲ್ಲ ಅಂತ. ಬಿಡಕ್ ಆಗಲ್ಲ ಅಂತ ಅರ್ಥ ನಮ್ಮಲ್ಲಿ ಅರಿವಿನ ಒಂದು ಕೊರತೆ. ಸಮಾಜದಲ್ಲಿ ಹಿಂದೆನೂ ಅನೇಕ ಕ್ರಾಂತಿಗಳಾಗಿದೆ, ಈಗಲೂ ಆಗ್ತಾ ಇದೆ, ಮುಂದೆನೂ ಆಗುತ್ತೆ. ಸೊ ಸಮಯೋಚಿತವಾಗಿ ವಿಚಾರಗಳ ಬದಲಾವಣೆ ಆದಾಗ ನಮ್ಮಲ್ಲಿ ಇರುವಂತಹ ಅಹಿತ ಪದ್ಧತಿಗಳಾಗ್ಲಿ, ಅನೇಕ ಅಂಧಶ್ರದ್ಧೆಗಳಿಂದ ನಾವು ಮಾಡ್ತಾ ಇರುವಂತಹ ಕೃತ್ಯಗಳಾಗ್ಲಿ, ಪಾಪಕರ್ಮಗಳಾಗ್ಲಿ, ಗೊತ್ತಿಲ್ಲದೆ ಆ ಒಂದು ಸಂಕೋಲೆಯಲ್ಲಿ ನಾವೇನು ಸಿಕ್ಕಾಕೊಂಡ್ಬಿಡ್ತಾ ಇದ್ದೀವಿ, ಅದರಿಂದ ಹೊರಗಡೆ ಬರಬೇಕು ಅಂದ್ರೆ ಮನುಷ್ಯನಿಗೆ ಇವತ್ತು ಬೇಕು ಆಧ್ಯಾತ್ಮಿಕ ಜ್ಞಾನ. ಎಲ್ಲಿವರೆಗೂ ಮನುಷ್ಯನಿಗೆ ತನ್ನ ಆತ್ಮದ ಸತ್ಯ ಪರಿಚಯ, ಪರಮಾತ್ಮನ ಸತ್ಯ ಪರಿಚಯ ಸಿಗೋದಿಲ್ವೋ ಅಲ್ಲಿವರೆಗೂ ಈ ಪಾಪ ಪುಣ್ಯದ ಸತ್ಯ ಅರಿವನ್ನು ನಾವು ತಿಳ್ಕೊಳ್ಳೋಕೆ ಆಗಲ್ಲ. ಆ ಕಾರಣನೇ ನಾನು ಮೊದಲೇ ಹೇಳಿದೆ, ಕೆಲವೊಂದು ಮಾತುಗಳನ್ನ ಪುಣ್ಯವನ್ನ ಪಾಪ ಅಂತ ತಿಳ್ಕೊಂಡು ಮನುಷ್ಯ ಮಾಡ್ತಾನೆ, ಪಾಪವನ್ನ ಪುಣ್ಯ ಅಂತ ತಿಳ್ಕೊಂಡು ಮಾಡ್ಬಿಡ್ತಾನೆ. ಆದ್ರೆ ಈ ಒಂದು ಬದಲಾವಣೆಗಳು ಇದರಿಂದ ಹೊರಗಡೆ ಬರಬೇಕು ಅಂತಂದ್ರೆ ಮನುಷ್ಯನಿಗೆ ಆಧ್ಯಾತ್ಮಿಕ ಬೆಳಕು ಅವಶ್ಯಕ. ಈ ಆಧ್ಯಾತ್ಮಿಕ ಅನ್ನೋ ಶಬ್ದದ ಅರ್ಥನೂ ನಾನು ಇಲ್ಲಿ ಹೇಳ್ತೀನಿ. ಯಾರಿಗೆ ಆತ್ಮದ ಪೂರ್ಣ ಜ್ಞಾನವಿದೆ, ಪರಮಾತ್ಮನ ಸತ್ಯ ಪೂರ್ಣ ಜ್ಞಾನವಿದೆ, ಅದೇ ಆಧ್ಯಾತ್ಮಿಕ ಜ್ಞಾನ. ಇದುವರೆಗೂ ಅನ್ವೇಷಣೆಯ ಜ್ಞಾನವನ್ನ ಕೇಳ್ತಾ ಬಂದ್ವಿ.
ಅನೇಕರು ತಮ್ಮ ತಮ್ಮ ಭಾವನೆಗಳಿಗೆ ಏನೇನು ಅರ್ಥವಾಯಿತು ಅದನ್ನಷ್ಟೇ ಬೋಧನೆ ಮಾಡ್ತಾ ಬಂದರು. ಆದರೆ ಈ ಸೃಷ್ಟಿಯ ಇತಿಹಾಸದಲ್ಲಿ ಒಂದು ಸಮಯ ಬರುತ್ತೆ, ಜ್ಞಾನಸೂರ್ಯನಾದ ಪರಮಾತ್ಮ ಈ ಸೃಷ್ಟಿಗೆ ಬಂದು ತನ್ನಲ್ಲಿರುವಂತ ದಿವ್ಯ ಜ್ಞಾನದ ಸತ್ಯವನ್ನ ಕೊಡ್ತಾನೆ. ಅದನ್ನ ಯಾರು ತಗೊಳ್ತಾರೋ ಅವರಿಗೆ ಪ್ರತಿ ಹೆಜ್ಜೆಯಲ್ಲಿ ಅರ್ಥವಾಗುತ್ತೆ ಯಾವುದು ಪಾಪ ಯಾವುದು ಪುಣ್ಯ. ಅದೇ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಕೊಡ್ತಾ ಇರುವಂತ ಜ್ಞಾನ. ತಮ್ಮೆಲ್ಲರಿಗೂ ಸಹ ಪುನಃ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಆಹ್ವಾನ ಮಾಡ್ತಾ ನಮ್ಮ ಜೀವನ ಸದಾ ಪುಣ್ಯಮಯವಾಗಿರಬೇಕು, ಪಾವನಮಯವಾಗಿರಬೇಕು. ಯಾಕೆ ಅಂದ್ರೆ ಈ ಭಾರತ ಭೂಮಿ ನೋಡಿ, ಒಂದು ಸಮಯದಲ್ಲಿ ಇದು ಪವಿತ್ರ ಭೂಮಿಯಾಗಿತ್ತು, ಎಲ್ಲಿ ಎಲ್ಲರೂ ಪುಣ್ಯಾತ್ಮರಿದ್ರು. ಆ ಒಂದು ಜಗತ್ತಿಗೆ ದೇವಾತ್ಮರ ಲೋಕ ಅಂತಿದ್ರು. ಆ ಸಮಯಕ್ಕೆ ರಾಮರಾಜ್ಯ ಅಂತ ಇದ್ವಿ, ಆ ಸಮಯಕ್ಕೆ ಕೃತಯುಗ ಸತ್ಯಯುಗ ಅಂತ ಇದ್ವಿ, ಅಂತಹ ಸಮಯಕ್ಕೆ ಸ್ವರ್ಗ ವೈಕುಂಠ ಅಂತ ಹೇಳ್ತಾ ಇದ್ವಿ. ಅದೇ ಭೂಮಿಯಲ್ಲಿ ಇವತ್ತು ನಮ್ಗೆ ಪ್ರಶ್ನೆ ಇದೆ, ಪಾಪ ಅಂದ್ರೇನು ಪುಣ್ಯ ಅಂದ್ರೇನು? ಚಿಕ್ಕ ಮಗುಗೆ ಗೊತ್ತಿಲ್ಲ ಇವತ್ತು ಪಾಪ ಯಾವುದು ಪುಣ್ಯ ಯಾವುದು. ದೊಡ್ಡವರಿಗೆ ಅನೇಕ ಡಿಗ್ರಿಗಳನ್ನ ಪಡ್ಕೊಂಡು ದೊಡ್ಡ ದೊಡ್ಡ ಸ್ಥಾನಗಳಲ್ಲಿರುವವರಿಗೆ ಗೊತ್ತಾಗ್ತಾ ಇಲ್ಲ ನಾವು ಮಾಡ್ತಾ ಇರುವಂತ ಕರ್ಮ ನಮ್ಮನ್ನ ಉನ್ನತಿ ಕಡೆ ಪುಣ್ಯದ ಕಡೆ ಕರ್ಕೊಂಡು ಹೋಗ್ತಾ ಇದೆಯಾ ಅಥವಾ ಪಾಪದ ಕಡೆ. ಅಂದ್ರೆ ಇವತ್ತು ಸಮಾಜದಲ್ಲಿ ಪ್ರಶ್ನೆಯಲ್ಲಿ ಬಹಳಷ್ಟು ಗೊಂದಲ ಇದೆ. ಕಾರಣ ಏನಂದ್ರೆ ಅನೇಕ ಸಮಯೋಚಿತವಾದಂತ ಸನ್ನಿವೇಶಗಳಲ್ಲಿ ನಾವು ಬದಲಾವಣೆಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಅಂತಹ ಒಂದು ಅನೇಕ ವಿಕೃತಗಳಿಂದ ತುಂಬಿರುವಂತ ಅಂಧಶ್ರದ್ಧೆಗಳಿಂದ ತುಂಬಿರುವಂತ ನಮ್ಮ ಈ ಸಮಾಜದಲ್ಲಿ ಸತ್ಯವಾದಂತ ಮಾರ್ಗದರ್ಶನ ಬೇಕು. ನನ್ನ ಕರ್ಮವನ್ನ ನಾನು ಸುಧಾರಣೆ ಮಾಡಿಕೊಳ್ಬೇಕು ಮತ್ತು ಅನೇಕ ವಿಕೃತಿಗಳ ಕರ್ಮಗಳನ್ನ ಸಮಾಪ್ತಿ ಮಾಡಬೇಕು ಅಂದ್ರೆ ನಾವು ಮನುಜ ಕುಲಕ್ಕೆ ಬೇಕು ಈಶ್ವರಿಯ ಮಾರ್ಗದರ್ಶನ. ಆ ಈಶ್ವರಿಯ ಮಾರ್ಗದರ್ಶನವೇ ಇವತ್ತು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ಸಿಗ್ತಾ ಇದೆ. ಇದರಿಂದ ಪ್ರತಿಯೊಬ್ಬ ನರನಾರಿಗೆ ಒಂದು ಮನವರಿಕೆ ಆಗುತ್ತೆ, ಸತ್ಯ ದರ್ಶನ ಸಿಗುತ್ತೆ. ತನ್ನ ಜೀವನದಲ್ಲಿ ಎಷ್ಟು ನಾನು ಕರ್ಮ ದರ್ಶನ ಅಂದ್ರೆ ನನ್ನ ಕರ್ಮದಿಂದ ನನ್ನ ಆತ್ಮದಲ್ಲಿ ಎಷ್ಟು ಪುಣ್ಯವನ್ನ ಜಮಾ ಮಾಡ್ತಾ ಇದೆ, ಇಂತಹ ಒಂದು ದಿವ್ಯ ಜ್ಞಾನ ನಮ್ಗೆ ಸಿಗ್ತಾ ಇದೆ. ಅದಕ್ಕಾಗಿನೇ ಇಲ್ಲಿ ವಿಶೇಷವಾಗಿ 7 ದಿವಸ ಕೋರ್ಸ್ ಅನ್ನ ಕೊಡಲಾಗುತ್ತೆ. ಆತ್ಮೀಯರೇ, ಈ ಒಂದು ಟಾಪಿಕ್ ಬಹಳ ಆಳವಾಗಿದೆ. ಇದನ್ನ ಇನ್ನಷ್ಟು ಚೆನ್ನಾಗಿ ತಿಳ್ಕೊಳ್ಬೇಕು ಅಂತಂದ್ರೆ ತಮ್ಮೆಲ್ಲರಿಗೂ ನಮ್ಮ ಈಶ್ವರೀಯ ವಿದ್ಯಾಲಯಕ್ಕೆ ಆಹ್ವಾನ ಮಾಡ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹ ಈ ಒಂದು ಜ್ಞಾನ ಜ್ಯೋತಿ ಕಾರ್ಯಕ್ರಮವನ್ನು ವೀಕ್ಷಿಸೋದಕ್ಕೆ ಧನ್ಯವಾದಗಳು. ಹಾಗೂ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಅನೇಕ ಪ್ರಶ್ನೆಗಳನ್ನ ತಗೊಂಡು ಚರ್ಚೆ ಮಾಡಿದಂತಹ ಅಮ್ಮಕ್ಕ ಅವರಿಗೆ ಮತ್ತು ನಂದಿನಿ ಅಕ್ಕ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇದೇ ಕರ್ಮದ ಸಿದ್ಧಾಂತದ ಇನ್ನಷ್ಟು ಪ್ರಶ್ನೆಗಳೊಂದಿಗೆ ನಾವು ಚರ್ಚಿಸಲಿಕ್ಕೆ ಬರೋಣ. ಅಲ್ಲಿಯವರೆಗೆ ನಮ್ಮನ್ನು ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೆ ವಿದಾಯ. ಓಂ ಶಾಂತಿ. ಓಂ ಶಾಂತಿ. ಸಹೋದರಿಯರೇ, ಇವತ್ತಿನ ಕಾಯಿಲೆದು ನಮ್ಮ ಗಂಟಲಿನಲ್ಲಿ ನಿಶಕ್ತಿ ಆಗಬಾರ್ದು. ಗಂಟಲಿನಲ್ಲಿ ನಾವು ಕೆಲವು ಸಲ ಮಾತಾಡುವಾಗ ಶಬ್ದಗಳು ಒಳ್ಳೆಯ ರೀತಿಯಲ್ಲಿ ಬರೋದಿಲ್ಲ. ನಮ್ಮಲ್ಲಿ ದೊಡ್ಡ ನಾಲ್ಗೆ ಕಿರ್ನಾಲ್ಗೆ ಅಂತ ಇರುತ್ತೆ. ಕಿರ್ನಾಲ್ಗೆ ಒಳಗಡೆ ಭಾಗದಲ್ಲಿರುತ್ತೆ, ದೊಡ್ಡ ನಾಲ್ಗೆನ ಹೊರಗಡೆ ತಳ್ಳಿ ಕಿರ್ನಾಲ್ಗೆನ ಚೆನ್ನಾಗಿ ಆಡಿಸೋದ್ರಿಂದ ನಮ್ಮಲ್ಲಿ ಬೆಳಿಗ್ಗೆ ಮಿಡ್ನೈಟ್ನಲ್ಲಿ 3 to 4:30 ಕಿರ್ನಾಲ್ಗೆನಲ್ಲಿ ಒಂದು ಜ್ಯೂಸ್ ಉತ್ಪಾದನೆ ಆಗುತ್ತೆ. ಆ ಜ್ಯೂಸೇ ನಮ್ಮನ್ನು ಆರೋಗ್ಯನ ಕಾಪಾಡ್ಕೊಳ್ಳೋವಂಥದ್ದು. ಕೆಲವ್ರಿಗೆ ಆ ಜ್ಯೂಸ್ ಉತ್ಪಾದನೆ ಆಗೋದಿಲ್ಲ, ಅಂಥವ್ರಿಗೆ ತೊಂದರೆಗಳು ಬರ್ತಾ ಇರುತ್ತೆ. ಇವಾಗ ನೋಡಿ, ನಾನು ಇದನ್ನು ನಿಮಗೆ ಡೆಮಾನ್ಸ್ಟ್ರೇಷನ್ ತೋರಿಸ್ತಾ ಇದ್ದೀನಿ. ನಾಲ್ಗೆನ ಹೊರಗಡೆ ಚಾಚಿ ಜೋರಾಗಿ ನೀವು ಕಿರ್ಚೋದ್ರಿಂದ ಥೈರಾಯ್ಡ್ ಗ್ರಂಥಿಗಳ ಹತೋಟಿಗೆ ಬಂದು ನಮ್ಮ ಒಳಗಡೆ ಆ ಜ್ಯೂಸ್ ಉತ್ಪಾದನೆ ಆಗಿ ಶರೀರನ ಒಳ್ಳೆ ರೀತಿಗೆ ಎತ್ಕೊಂಡು ಹೋಗುವಂಥದ್ದು. ಇದೊಂದು ಸೂಕ್ಷ್ಮವಾದ ಥ್ರೋಟ್ ಎಕ್ಸಸೈಸ್. ತಮ್ಮ ನಾಲ್ಗೆನ ನೇರವಾಗಿ ಹೊರಗಡೆ ಚಾಚಿ ನೋಡಿ, ಜೋರಾಗಿ ಗಂಟಲಿನಿಂದ ತಮ್ಮ ಶಕ್ತಿನ ಸೌಂಡ್ ಮುಖಾಂತರ ಹೊರಗಡೆ ಆಗ್ತಾ ಇದೆ ನೋಡಿ. ವೆರಿ ಗುಡ್. ರಿಲ್ಯಾಕ್ಸ್ ನೋಡಿ. ಇದಾದ್ಮೇಲೆ ನೋಡಿ, ಕತ್ತನ ಮೇಲಕ್ಕೆ ಎತ್ತಿ ಈ ತರ ಮಸೇಜ್ ಮಾಡೋದ್ರಿಂದ ನಮ್ಮಲ್ಲಿ ಕಿರ್ನಾಲ್ಗೆ ಫುಲ್ ಆಕ್ಟಿವೇಟ್ ಆಗಿ ದೇಹ ಬಹಳ ಸುಂದರವಾಗಿ ಆಗುತ್ತೆ.
ಶಾಂತಿ. ಆದಿಯ ಮಂತ್ರವು ಅಂತ್ಯದ ಮಂತ್ರವು ಓಂ ಶಾಂತಿ ಓಂ ಶಾಂತಿ. ಆದಿಯ ಮಂತ್ರವು ಅಂತ್ಯದ ಮಂತ್ರವು ಓಂ ಶಾಂತಿ ಓಂ ಶಾಂತಿ. ಇದುವೇ ಸತ್ಯ ಶಾಂತಿ ಸತ್ಯ ಶಾಂತಿ. ಅವಿನಾಶಿ ಶಾಂತಿ ನಿತ್ಯ ಶಾಂತಿ ನಿತ್ಯ ಶಾಂತಿ. ಶಾಂತಿ ಓಂ 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 ಶಾಂತಿ. ಶಾಂತಿಯ ವರವ ಪಡೆಯಲು ಅರಸುತ್ತ ಬಂದೆ. ಭ್ರಾಂತಿಯಲ್ಲಿ ಗುಡಿಗುಂಡಾರವ ಅಲೆಯುತ್ತ ಬಂದೆ. ಶಾಂತಿಯ ವರವ ಪಡೆಯಲು ಅರಸುತ್ತ ಬಂದೆ. ಭ್ರಾಂತಿಯಲ್ಲಿ ಗುಡಿಗುಂಡಾರವ ಅಲೆಯುತ್ತ ಬಂದೆ. ಶಾಂತಿಯ ಹನಿ ಹನಿಯಾದರೂ ಎಲ್ಲಿರುವುದು ಎಂದು. ಶಾಂತಿಯ ಹನಿ ಹನಿಯಾದರೂ ಎಲ್ಲಿರುವುದು ಎಂದು. ಕ್ಷಣಗಳು ದಿನಗಳು ವರುಷಗಳ ಕಳೆದೆನು ವರುಷಗಳ ಕಳೆದೆನು.